ಹೇ ಗಾಯ್ಸ್, ವೆಲ್ಕಮ್ ಟು ಡೇ 4 ಆಫ್ ಬಲ್ಕಿಂಗ್ ಸೀರೀಸ್. ಇವತ್ತಿರೋದು ಲೆಗ್ ಡೇಲಿ. ಇವತ್ತು ಮೇಯ್ನಾಗಿ ಕ್ವಾಡ್ಸ್ ಫೋಕಸ್ ಹೊಡೆಯೋದಿರೋದು. ಲಾಸ್ಟ್ ಸೆಷನ್ ಲೆಗ್ ಡೇಲಿ 100 kgs 5 ರೆಪ್ ಬಂದಿತ್ತು ಅಷ್ಟೇ. ಸೊ ಈ ಸಲ 8 to 10 ಟಾರ್ಗೆಟ್ ಇರೋದು 100 kgsಲ್ಲಿ. PR ಏನು ಹೊಡೆಯಲ್ಲ ಸದ್ಯಕ್ಕೆ, ರೆಪಿಟೇಷನ್ ಮಾತ್ರ. ಆ್ಯಂಡ್ ಕ್ವಾಡ್ ಫೋಕಸ್ಡ್ ಆಗಿರೋದ್ರಿಂದ ಐಸೋಲೇಷನ್ ಒಂದು ವರ್ಕೌಟ್ ಇರುತ್ತೆ. ಈಗ ಫಸ್ಟ್ ವರ್ಕೌಟ್ ಬಂದು ಸ್ಕ್ವಾಡ್ಸು. ಇವತ್ತು ಬೆಳಗ್ಗೆ ಬರೋಕ್ಕಾಗಿಲ್ಲ, ಸಂಜೆ ಜಿಮ್ಮಲ್ಲಿದ್ದೀನಿ ಇವತ್ತು. ಸೊ ಸ್ಕ್ವಾಡ್ಸು ಫಸ್ಟ್ ಸೆಷನ್ನು ಸಪೋರ್ಟ್ ಹಾಕ್ಕೊಂಡು ಟ್ರೈ ಮಾಡಬೇಕು. 8 to 10 ರೆಪ್ ಹೇಗೋಗುತ್ತೆ ನೋಡೋಣ. ಸೊ ಗೈಸ್, ಇವತ್ತು ಸ್ಕ್ವಾಡ್ಸಿಂದು ಆಯಿತು, 2 ಸೆಷನ್ ಆಯಿತು. ಅಂದ್ಕೊಂಡಿದ್ದು 100 kgಲಿ 8 to 10 ರೆಪ್ಸ್ ಅಂತ. ಫಸ್ಟಿಗೆ ಸ್ಟಾರ್ಟಿಂಗ್ ಹೊಡಿಬೇಕಾದ್ರೆ 10 to 12 ರೆಪ್ಸ್ ಹೋಯಿತು. ನಾನಂತೂ ಫುಲ್ ಹ್ಯಾಪಿ ಆಗಿಬಿಟ್ಟೆ ಆಯಿತಾ. 10 to 12 ರೆಪ್ಸ್ ಹೋಗ್ತೈತೆ, ಫುಲ್ಲು ಎನರ್ಜಿ ರಿಸ್ಟೋರ್ಡ್ ಆಗಿದೆ ಅಂದ್ಕೊಂಡು. ಆಮೇಲೆ ಸೆಕೆಂಡ್ ಸೆಟ್ ಹೊಡೆದೆ. ಸೆಕೆಂಡ್ ಸೆಟ್ಟಲ್ಲೂ 10 ರೆಪ್ಸ್, ಫುಲ್ ಹ್ಯಾಪಿ ಅಂದ್ಕೊಳ್ಳಿ. ಆಮೇಲೆ ಇದೆಲ್ಲ ಆದಮೇಲೆ ಯಾಕೋ ವೆಯ್ಟ್ಸ್ ಡೌನ್ ಮಾಡೋಣ ಅಂತ ನೋಡ್ತೀನಿ, 100 kgsೇ ಇಲ್ಲ. ಕರೆಕ್ಟ್ ಎಕ್ಸಾಕ್ಟ್ 90 kg. 100 kg ಅಂದ್ಕೊಂಡು 90 kg ಹೊಡೆದಿದ್ದೀನಿ. ಈಗ ನೋಡ್ತೀನಿ ಸೆಷನ್ನು ಮುಗೀತು, ಇನ್ನೇನಿಲ್ಲ. ಸೊ ಗೈಸ್, ಸ್ಕ್ವಾಡ್ಸ್ ಆಯಿತು. ಈಗ ಎಕ್ಸ್ಟೆನ್ಷನಲ್ಲಿದ್ದೀನಿ. ಎಕ್ಸ್ಟೆನ್ಷನ್ ಲಾಸ್ಟ್ ಸೆಷನ್ನೇ 75 kg 16 ರೆಪ್ಸ್ ಹೊಡೆದಿದ್ದೀನಿ. ನೆಕ್ಸ್ಟು ವೆಯ್ಟ್ ಆ್ಯಡ್ ಮಾಡೋಕ್ಕಾಗಲ್ಲ. ವೆಯ್ಟ್ ಏನಕ್ಕೆ ಆ್ಯಡ್ ಮಾಡೋಕ್ಕಾಗಲ್ಲ ಅಂತ ಇದು ಈ ಮಷೀನು ಮ್ಯಾಕ್ಸೇ 75 kg, ಇನ್ನು ಮೇಲೆ ಹೋಗೋಕ್ಕಾಗಲ್ಲ. 16 ರೆಪ್ಸ್ ಹೊಡೆದಿದ್ದೀನಿ. 16 ರೆಪ್ಸ್ನ 18 ರೆಪ್ಸ್ ಟ್ರೈ ಮಾಡ್ತೀನಿ, 16 to 18. ಆ್ಯಂಡ್ ಇದನ್ನು ಹೋಲ್ಡ್ ಮಾಡಿ ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಪರ್ಫೆಕ್ಟ್ ಫಾರ್ಮ್ ಇಟ್ಕೊಂಡು ಹೊಡೆಯೋಣ ಅಂತ ನೋಡೋಣ ಈ ಸೆಟ್ ಹೆಂಗಾಗುತ್ತೆ ಅಂತ. ಎಲ್ಲ ಒಂದೊಂದೇ ಸೆಟ್ ವೀಡಿಯೋ ಹಾಕ್ತಿದ್ದೀನಿ. ಸೊ ವರ್ಕೌಟು ಇವತ್ತಿದ್ದು ಕ್ವಾಡ್ ಫೋಕಸ್ಡ್ ಆಗಿದ್ದರಿಂದ ಹ್ಯಾಕ್ ಸ್ಕ್ವಾಡ್ಸ್ನ ಒಂದು ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಫುಲ್ ಡೀಪ್ ಹೋಗೋಕ್ಕೆ ಫುಲ್ಲು ಇನ್ವಾಲ್ವ್ ಆಗಿಲ್ಲ ನಾನು. ಫುಲ್ ಡೀಪ್ ಹೋಗಿಲ್ಲ. ಫುಲ್ ಡೀಪ್ ಹೋದರೆ ಹ್ಯಾಮ್ಸ್ಟ್ರಿಂಗ್ಸ್ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿ ಕ್ವಾಡ್ಸ್ ಫೋಕಸ್ಡಾಗಿ ಹ್ಯಾಕ್ ಸ್ಕ್ವಾಡ್ಸ್ನ ಮಾಡಿದೆ. ಆ್ಯಂಡ್ ಒಂದು ಸೆಷನ್ ಮುಗಿದಿದೆ 4 days ಸ್ಪ್ಲಿಟ್ಸ್ದು. ಇನ್ನೂ 100 calories ಜಾಸ್ತಿ ಮಾಡಬೇಕು ಬಲ್ಕಿಂಗ್ ಪ್ರಕಾರ. ಸೊ ಅದನ್ನ ಈಗ ಜಾಸ್ತಿ ಮಾಡಬೇಕು. ಅದು ಏನು ಫುಡ್ ಇನ್ಕ್ಲೂಡ್ ಮಾಡಿ ಜಾಸ್ತಿ ಮಾಡ್ತೀನಿ ಅಂತ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಓವರಾಲ್ ಈ ವೀಕ್ ಸೆಷನ್ನು ಓಕೆ ಚೆನ್ನಾಗಿದೆ. ಮಸಲೆಲ್ಲ ಮತ್ತೆ ರಿಕವರಿ ಆಗಿದೆ. ನನ್ನ ಫುಲ್ಲು ಇಳ್ದೋಗಿತ್ತು ನಿಮಗೆ. ಸೊ ಮತ್ತೆ ಈಗ ಅದೇ ಫುಲ್ನೆಸ್ ಮಸಲಲ್ಲಿ ಇನ್ನೂ ಬರಬೇಕು. ಇನ್ನೂ ಲೆಗ್ಗು ಮತ್ತು ಬ್ಯಾಕು ವೀಕ್ ಆಗಿದೆ. ಎರಡನ್ನ ಫಸ್ಟು ಕಮ್ ಬ್ಯಾಕ್ ಮಾಡಬೇಕು. ನೆಕ್ಸ್ಟ್ ವೀಕ್ ಅಪ್ಡೇಟ್ನ ನಾನು ಹಾಕ್ತಾ ಹೋಗ್ತೀನಿ. ಮೋಸ್ಟ್ ಪ್ರಾಬಬ್ಲಿ ನಾಳೆ ರೆಸ್ಟ್ ಡೇ ಮುಗಿಸಿ ಫೈನ ಚೆಸ್ಟ್ ಡೇಗೆ ಹಾಕ್ತೀನಿ. ಚೆಸ್ಟ್ ಡೇ ಇರೋದು ಲೋವರ್ ಚೆಸ್ಟ್ ಆ್ಯಂಡ್ ಮಿಡ್ ಚೆಸ್ಟ್ ಫೋಕಸ್ಟು. ಹೆಂಗಿದ್ರು ಲಾಸ್ಟ್ ವೀಕು
ಚೆಸ್ಟು ಇನ್ಕ್ಲೈನ್ ಹೊಡೆದಿದ್ದೆ. ಸೊ ಈ ಸಲ ಮಿಡ್ಡು ಮತ್ತು ಲೋವರ್ ಚೆಸ್ಟ್ ಓರಿಯೆಂಟೆಡ್ ಇರುತ್ತೆ. ಸೊ ಓಕೆ ಗಾಯ್ಸ್, ಇವತ್ತಿನ ವೀಡಿಯೋಗಿಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.